ನಮಸ್ತೆ. ನಾನು ಈ ದಿನ ಮೇಷರಾಶಿ ಬಗ್ಗೆ ತಿಳಿಸುತ್ತೇನೆ. ಮೇಷರಾಶಿ ಅಕ್ಷರಗಳು ಲೇ, ಲಿ, ಲೋ, ಲೇ, ಲೋ, ಆ, ಚು, ಚೆ, ಚೊ. ಈ ಅಕ್ಷರಗಳಲ್ಲಿ ಬಂದವರು ಮೇಷರಾಶಿ ಆಗಿರುತ್ತಾರೆ, ಹೆಸರು ಇಟ್ಟವರು. ಅಥವಾ ಮಾರ್ಚ್ 21ರಿಂದ ಏಪ್ರಿಲ್ 20ರವರೆಗೆ ಜನಿಸಿದವರು ಮೇಷರಾಶಿ ಆಗಿರುತ್ತಾರೆ. ಇವರ ಗುಣಗಳು ಹೇಗಿರುತ್ತೆ ಅಂದರೆ, ಮಂಗಳ ಇದರ ಅಧಿಪತಿ. ಇದರ ಗುಣ ಅಗ್ನಿಗುಣ, ಪೌರುಷ, ಧನಾತ್ಮಕ, ನಾಯಕತ್ವ. ಇದರ ದಿಕ್ಕು ಪೂರ್ವ, ಅಂದರೆ ಶುಭ, ಪೂರ್ವ ದಿಕ್ಕು ಶುಭ ಆಗಿರುತ್ತೆ. ಅದೃಷ್ಟ ಬಣ್ಣ ಕೆಂಪು, ಗುಲಾಬಿ, ಪಿಂಕ್. ಹರಳು ಹವಳ. ಅದೃಷ್ಟ ದಿನ ಮಂಗಳವಾರ. ಅದೃಷ್ಟ ಸಂಖ್ಯೆ 9. ಇವರು ಏನಾದರೂ ಕೆಲಸ ಮಾಡಿದ್ರು 9ನೇ ತಾರೀಕು ಮಾಡಿದ್ರೆ ಒಳ್ಳೆಯದಾಗುತ್ತೆ. ಮತ್ತು ಕೈಗೆ ಹವಳ ಹಾಕಿದ್ರೆ ಅವರ ಕೆಲಸ ಆಗುತ್ತೆ. ಇವರಿಗೆ ಸುಂದರ ವಸ್ತುಗಳ ಮೇಲೆ ವಿಶೇಷ ಪ್ರೀತಿ ಇರುತ್ತದೆ. ಇವರಿಗೆ ಬೇಗ ಕೋಪ ಬರುತ್ತದೆ. ಶೀಘ್ರವೇ ಶಾಂತವೂ ಆಗುತ್ತಾರೆ. ಆರ್ಥಿಕ ಸ್ಥಿತಿ ಏರುಪೇರಾಗಿರುತ್ತದೆ. ಗಣಪತಿ, ದುರ್ಗಾ, ಸುಬ್ರಹ್ಮಣ್ಯ ಪೂಜೆ ಜಪ ಮಾಡಿದರೆ ಒಳ್ಳೆಯದಾಗುತ್ತದೆ. ಇವರಿಗೆ ಆಸ್ತಿ ಮನೆ ಪಡೆದುಕೊಳ್ಳುವ ಯೋಗವಿದೆ, ಆದರೆ ಪ್ರಯತ್ನ ಪಡಬೇಕು. ಧೈರ್ಯವಂತರು, ಅವರದೇ ಆದ ದಾರಿಯನ್ನು ನಿರ್ಮಿಸಿಕೊಳ್ತಾರೆ. ಸ್ವಲ್ಪ ತಂದೆ ಜೊತೆ ಭಿನ್ನಾಭಿಪ್ರಾಯ ಇರುತ್ತದೆ. ಕುಟುಂಬಕ್ಕಿಂತ ಫ್ರೆಂಡ್ಸ್, ವ್ಯಾಪಾರ, ವ್ಯವಹಾರದ ಮೇಲೆ ಆಸಕ್ತಿ ಹೆಚ್ಚು. ಇವರು ಸಂಗಾತಿ, ಪ್ರೀತಿ ಪಾತ್ರರು ಇವರ ಜೀವನದಲ್ಲಿ ಬಹುದೊಡ್ಡ ಪಾತ್ರ ವಹಿಸುತ್ತಾರೆ. ಇವರಿಗೆ ಕೆಲವು ಅನಾರೋಗ್ಯ ಸಮಸ್ಯೆಗಳು ಕಾಡಬಹುದು. ಗುಪ್ತ ರೋಗಗಳು, ಉಷ್ಣಕ್ಕೆ ಸಂಬಂಧಿಸಿದ ರೋಗ, ಹೃದಯಘಾತ ಅಥವಾ ತಲೆಗೆ ಒತ್ತಡ ಬೀಳುವಂಥ ಕೆಲಸ, ಮಿತಿ ಮೀರಿದ ಕೆಲಸ ಮಾಡಿದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇವರು ಡೈಲಿ ಎಕ್ಸಸೈಸು, ಯೋಗ, ಸೂರ್ಯ ನಮಸ್ಕಾರ ಮಾಡಿದ್ರೆ ಒಳ್ಳೆಯದು. ಬೆಳಗ್ಗೆ ಎದ್ದು ಬೆಳಗಿನ ಜಾವ ಸೂರ್ಯ ನೋಡಿ ನೀರನ್ನು ಅರ್ಘ್ಯ ಕೊಡೋದ್ರಿಂದ ಒಳ್ಳೆಯದಾಗುತ್ತದೆ. ಸ್ವಲ್ಪ ಗಣಪತಿ ಮಂತ್ರ, ಸುಬ್ರಹ್ಮಣ್ಯ ಮಂತ್ರ, ದುರ್ಗೆ ಮಂತ್ರ ಜಪಿಸಿದರೆ ಒಳ್ಳೆಯದಾಗುತ್ತದೆ. ಕುಕ್ಕೆ ಸುಬ್ರಹ್ಮಣ್ಯ ವರ್ಷಕ್ಕೊಮ್ಮೆ ಹೋಗಿ ಬಂದು ಪೂಜೆ ಮಾಡಿಸಿಕೊಂಡು ಬಂದರೆ ಇವರ ಜೀವನದಲ್ಲಿ ಎಲ್ಲ ಸಕ್ಸಸ್ ಕಾಣುತ್ತಾರೆ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೀವ ಸಲಹೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ವೃಷಭ ರಾಶಿ ಬಗ್ಗೆ ತಿಳಿಸುತ್ತೇನೆ.